ಅಲ್ಲಿಂದ ನಾವು 25 ರೂಪಾಯಿ ತಗೊಂಡು ಊರಿಗೆ ಹೊರಡೋದ್ರಿ ರಜಾ ದಿನಗಳಲ್ಲಿ. ಅಜ್ಜಿ ಕಳಿಸೋ ಮನಿ ಆರ್ಡರ್ ತಗೊಂಡು ನಮ್ಮ ಊರಿಗೆ ನಾವು ಹೊರಡ್ತೀವಿ. ಅವಾಗ ರಜಾ ಆದಾಗಿದ್ದು. ಅಂದ್ರೆ ಎಷ್ಟು ಕಿಲೋಮೀಟರ್ ಮನಿ ಆರ್ಡರ್ ತರಕ್ ಹೋಗಿದ್ರಿ ನೀವು? 4 ಕಿಲೋಮೀಟರ್ ಹೋಗಿ ತರಬೇಕ್ರಿ ಅದನ್ನ. ನಡ್ಕೊಂಡು 25 ನಡ್ಕೊಂಡ್ರೆ ಅಲ್ಲೇನ್ ಬಸ್ ಇರ್ಲಿಲ್ಲ, ಸೈಕಲ್ ಯಾವ್ದು ಇಲ್ಲ. ಕಾಲ ಸೈಕಲ್ ನಮ್ಮದ್ರಿ. ನಾವ ಸೈಕಲ್ ಕಾಲ ಸೈಕಲ್ ನಡೆಯೋದು ಒಂದ ಬಾಕಿ. ಆಟ ಆಡ್ಕೊಂತ ನಡ್ಕೊಂತ ಮಾಡ್ಕೊಂತ ಹಂಗ ಹೋಗ್ಬಿಡುದ್ರಿ. ಹೋಗಿ ಗೋಕುಲ್ಕ್ ಹೋಗಿ ಸಹಿ ಮಾಡಿ ಆ 25 ರೂಪಾಯಿ ಇಸ್ಕೊಂಡ್ ಮತ್ತ ಹಂಗ ನಡ್ಕೊಂಡ್ ಹಾಸ್ಟೆಲ್ಕ್ ಬಂದು ಕೂತ್ಕೊಂಡ್ಬಿಡಿದ್ರ. ಅವ್ರ ರೊಕ್ಕ ತಗೊಂಡ್ ಬಂದಷ್ಟ ಹೋಗಾಕ್ ತಯಾರಾಗ್ತಿದ್ರು ಊರಿಗೆ. 25 ರೂಪಾಯಿ ಅಷ್ಟ ನಮ್ಗೆ ಕಳ್ಸಿದ್ರು. ಅವಾಗ 8ನೇ ಕ್ಲಾಸಿಗೆ ನಿಮ್ಗೆ ಆಗ್ಲೇ ಅಲ್ಲಿಗೆ ಬಸ್ನ್ಯಾಗ ಫುಲ್ ಚಾರ್ಜ್ ಹೇಳ್ತಾರ್ರಿ ಅವ್ರು. ಹೌದು, ಹೈಸ್ಕೂಲ್ ಬಂದಿರಲ್ಲ. ಪೂರ್ತಿ ಕೊಡ್ಬೇಕು ನೀವು, 41 ರೂಪಾಯಿ ಕೊಡ್ಬೇಕಾಗತ್ತೆ ಅವಾಗ. ಹೆಂಗ್ ಮಾಡೋದ್ರಿ ಅವಾಗ? ರೊಕ್ಕ ನಮಗ ಅಷ್ಟ ಇರಂಗಿಲ್ಲಲ್ಲ. ಆದ್ರೆ ಹೇಳ್ತೇನೆ ನೋಡ್ರಿ, 25 ರೂಪಾಯಿ ತಗೊಂಡ್ ನಾವು ಹುಬ್ಬಳ್ಳಿ ಒಳಗ್ರೆ ಜಮಖಂಡಿ ಹುಬ್ಳಿ ಬಸ್ಸಿಗೆ ಹತ್ತಿದಿರ. ಅವಾಗ ಜಮಖಂಡಿ ಹುಬ್ಳಿ ಒಂದ್ ಬಸ್ ಬರುತ್ತೆ ಸಾಯಂಕಾಲ. ಆಗ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಟಿಕೆಟ್ ತೆಗಿಯುವರೆಗೆ ಬಸ್ ಸೌದತ್ತಿ ಟಿಕೆಟ್ ತಕೊಂಡ್ ಸೌದತ್ತಿ ಬಸ್ ಸ್ಟ್ಯಾಂಡ್ ನಾಷ್ಟಾಕ್ ಬಿಡ್ತಿದ್ದಾವ, ಚಾ ಕುಡೀರಿ ಅಂತೇಳಿ. 5 ನಿಮಿಷ 10 ನಿಮಿಷ ಚಾಕ್ ಟೈಮ್ ಐತಿ, ಯಾರು ಕುಡೀರಿ ಹೇಳ್ತಾನಲ್ಲ. ಆಗ ನಾವು ಡ್ರೆಸ್ ಚೇಂಜ್ ಮಾಡ್ಕೋ ಇದನ್ರಿ, ಅದು ನಾಟಕದ ಕೆಲಸ. ಅಲ್ಲಿ ಚಡ್ಡಿ ಹಾಕೊಂಡು ಟಿಕೆಟ್ ತಗೋತಿದ್ರಿ, ಅರ್ಧ ಪ್ಯಾಂಟ್ ಫುಲ್ ಕೇಳ್ತಾರ ನಾವು ದೊಡ್ಡದೀನಿ ಅಂತ ಹೇಳಿ. ಅದಕ್ಕೆ ಹಾಫ್ ಪ್ಯಾಂಟ್ ಹಾಕೊಂಡ್ ಅರ್ಧ ಟಿಕೆಟ್ ತಕೊಂಡ್ ಬಸ್ನಾಗ ಕೊಂಡಿರ್ತಿದೀವಿ. ಆ ಸೌದತ್ತಿ ಬಂದ ಮೇಲೆ ಚಾ ಕುಡಕ್ ಮಂದಿ ಹೋದಾಗ ಪ್ಯಾಂಟ್ ಹಾಕೊಂಡ್ ಕೂತ್ ಬಿಡ್ತಿದ್ವಿ. ಅರ್ಧ ಟಿಕೆಟ್ ಫುಲ್ ಟಿಕೆಟ್ ಅವ ಏನ್ ಕೇಳ್ತಾನ, ಟಿಕೆಟ್ ಮುಗ್ದಿರ್ತೈತಿರಲ್ಲ. ಹಿಂಗ್ ಮಾಡಿ ಊರಿಗೆ ಬರೋ. ಇಲ್ಲಾಂದ್ರೆ ದುಡ್ಡು ಅಷ್ಟೇ ಹೊಂದ್ಸಾಕ ಅಷ್ಟ ಕಷ್ಟ. ಆಗ ಹೆಂಗೋ ಹೈಸ್ಕೂಲ್ ಅಂತೂ ಅಲ್ಲಿ ಮುಗೀತ. ಅವಾಗ ಹೈಸ್ಕೂಲ್ ಪರಿಸ್ಥಿತಿ ಬಾಳ ಕಷ್ಟ. ಆಗ ಬಾಳ ಜಾಣರು ಪಾಸ್ ಆಗೋದ ದೊಡ್ಡ ಮುಸ್ಕಿಲ್ ಆಗಿನ ಸಂದರ್ಭ ರೀ. ಬಹಳ ಜಾಣದಾನ ಅಂದ್ರೂ ಪಾಸ್ ಹಾಕಿರ್ಲಿಲ್ಲ ಅವಾಗ್ರಿ. SSLC ಪಾಸ್ ಹಾಕಿರ್ಲಿಲ್ಲ, ಬಾಳ ಕಷ್ಟ ಐತ್ರಿ. ಈಗಿನ ಹುಡುಗರದ್ ಹಂಗಿಲ್ಲ, ಎಲ್ಲಾರು ಪಾಸ್ ಆಗ್ತಾರ. ಇವ್ರು ನಮ್ಮಲ್ಲಿ ಒಂದು 50ರೊಳಗೆ 10 ಹುಡುಗರು ಪಾಸ್ ಆದ್ರ ಬಹಳ ಗ್ರೇಟ್ ಸ್ಕೂಲ್ ಅದು. 50ರೊಳಗ 10 ಹುಡುಗರು ಪಾಸ್ ಆದ್ರಲ್ಲಿ ಅಂದ್ರ ಬಹಳ ಹೆಸರು. ಅದ್ರ ಪೇಪರ್ಗೆ ಬರೀತಿದ್ರು, ಹಂಗಿತ್ತ ಸ್ಕೂಲ್. ಯಾಕಂದ್ರೆ 1, 2 ಹೋಗೇ ಬಿಡ್ತಿದ್ರು ಹುಡುಗರದು. ಫೇಲ್ ಅವರು ಸಬ್ಜೆಕ್ಟ್ ಇಂಗ್ಲಿಷ್ ಫಿಕ್ಸ್, ಮ್ಯಾಥ್ಸ್ ಫಿಕ್ಸ್ ಬಿಡ್ರಿ. ಅದು ನಾನಾ ಫಿಕ್ಸ್. ಇಂಗ್ಲಿಷ್ ಓದ್ನಂದು, ಆಮೇಲೆ ಸೈನ್ಸ್ ಪಾಸ್ ಅದ. ಇಂಗ್ಲಿಷ್ 3 ಸಬ್ಜೆಕ್ಟ್ ಹೋಗೇ ಬಿಡ್ತಿದ್ರು. ಕ್ಲಾಸ್ ನಾನು ಅಪಾಸ ಆಗ್ಬಿಟ್ಟಿರ ಅವಾಗ. ಪೂರ್ತಿ ಫೇಲ್. SSLC ಫೇಲ್ ಹುಡುಗ. ಅವಾಗ ಧಾರವಾಡಕ್ಕೆ ಹೋಗಿ ಹುಬ್ಬಳ್ಳಿಗೆ ಹೋಗಿ ಅವಾಗ ನಮ್ಮ ಚಿಕ್ಕವ ಆಗ ಹುಡುಗರಿಗೆ ಬಾಳ ಸೆನ್ಸಿಟಿವ್. ಫೇಲ್ ಆದ್ರೆ ಎಷ್ಟೋ ಹುಡುಗರು ಸುಸೈಡ್ ಮಾಡ್ಕೊಂಡ್ ಸಾಯ್ತಿದ್ರು. ಆಗ ತೋರಿಸ್ತಿರ್ಲಿಲ್ಲ, ಅಷ್ಟು ಮುಜುಗರಕ್ಕೆ ಒಳಗಾಕಿತ್ತು. ನಾನು 1 ವಾರ ಹತ್ತೇರಿ. ನಾನು ನಾ ಪಾಸ್ ಆದ್ನಿಲ್ಲ ಅಂತ, ನಾ ಫೇಲ್ ಆಯ್ತು, ನಾನು ಪಾಸ್ ಆಗ್ಬಿಟ್ಟೇನಿ, ಪಾಸ್ ಆಗ್ಲಿಲ್ಲ ಅಂತೇಳಿ 1 ವಾರ ಅಳ್ತಿದ್ದಂಗ ನಮ್ ಚಿಗೋ ಏನ್ ಮಾಡ್ಬಿಡ್ತ್ರಿ, ಹಿಂಗ ಅಳ್ಕೊಂಡ್ ಕುಂಡಿರ್ತಾನಿವ, ಬ್ಯಾಡ ನಾ ನಮ್ಮೂರಿಗೆ ಕರ್ಕೊಂಡು ಹೋಗ್ಕನ ಅಂತೇಳಿ ನಮ್ಮ ಹೋಗಿ ಹೇಳಿ ಚುಕ್ಕೋಡಿಗೆ ಕರ್ಕೊಂಡು ಹೋದ್ರಿ. ಅಲ್ಲೇ ಇದ್ರೆ ನಮ್ ಚಿಗೋ ಚುಕ್ಕೋಡಿಗ್ರೆ ಕರ್ಕೊಂಡು ತಂಗಿರ. ಅವರು ಈಗಿಲ್ಲ, ಅವರು ಸತ್ತು ಹೋದ್ರು. ನಮ್ ಚಿಗೋನು ಇಲ್ರಿ, ಹಾರ್ಟ್ ಅಟ್ಯಾಕ್ ಸತ್ರು. ಆಕಿ ನಂಗೆ ಪೇಂಟಿಂಗ್ ಬೇಕಾದ ಆಕಿ ಗಂಡ ಆಕಿ ಕೂಡಿ 10 ರೂಪಾಯಿಗೆ ಒಂದು ಬಣ್ಣದ ಬಾಕ್ಸ್ಗಳು ಕೊಡ್ಸಾವ್ರಿ. ನನಗೆ ಪೇಂಟಿಂಗ್ ಮಾಡೋ ಹುಚ್ಚದಕ್ಕ ಅದಕ್ಕೆ ಕೊಡ್ಸ್ರಿ. ಅದ್ರಾಗ ವರ್ಕ್ ಮಾಡ್ತಿದ್ರು. ಅವ್ರು ಕರ್ಕೊಂಡು ಹೋದಳು. ಹೋದ ತಕ್ಷಣ 10 ಮುಗೀತು. ಹೆಂಗ 10 ಅಲ್ಲೇ ಇದು. ಇನ್ನು ಇದನ್ನ ತಲೆಯಾಗ ತಗೊಂಡ್ರೆ ಹುಡುಗಿ ಏನೋ ಮಾಡ್ಕೊಂಡಿದ್ದು ಅಂತೇಳಿ ನಮ್ಮ ಚಿಕ್ಕಪ್ಪ ಅವಾಗ ಕಾಂಟ್ರಾಕ್ಟ್ ಇದ್ರಿ, ಸೆಂಟ್ರಿಂಗ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಇಚ್ಚಲ್ಕರಂಜಿ, ಮಹಾರಾಷ್ಟ್ರ ರೀ. ಆಗ ಬೇಡ ಒಂದಿಷ್ಟು ದಿನ ನನ್ನ ಹತ್ತ ಕೆಲಸ ಮಾಡ್ಲಿರಂಗ ಅಂತ ಹೇಳಿ ಕರ್ಕೊಂಡು ನಾನು ಇಚ್ಚಲ್ಕರಂಜಿಗೆ ಹೋಗ್ಬಿಡ್ತಾರ. ಅವ್ರು ಇಲ್ಲಿಯೂ ಪರಿಸ್ಥಿತಿ ಕೆಟ್ಟಿರ್ತತಿ. ಅದು ಸಬ್ಜೆಕ್ಟ್ ಪಾಸ್ ಆಗ್ಬೇಕಲ್ರ. ಇಚ್ಚಲ್ಕರಂಜಿಗೆ ಹೊರಟು ಬಿಡ್ತಾನ್ರಿ. ನಾ ಅಂದ್ರ ಪಾಸ್ ಆಗಕ್ಕೂ ಅವಾಗ 1 ವರ್ಷ ಬೇಕಿತ್ತು. ಅದ್ರ ಸಲುವಾಗಿ ನಾ ಹೋಗ್ಬಿಟ್ಟೆ ಇಚ್ಚಲ್ಕರಂಜಿಗೆ. ಅವಾಗ 1 ವರ್ಷ ಸೆಂಟ್ರಿಂಗ್ ಕೆಲ್ಸಕ್ಕೆ ಹೊರಡ್ತನ್ರಿ. ನಾ ಇವೆಲ್ಲದ್ರ ಮಧ್ಯದಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡಕ್ ಹೋಗ್ತೇನೆ, ಬಿಲ್ಡಿಂಗ್ ವರ್ಕ್ 1 ವರ್ಷ ಮಾಡ್ತೇನ್ರಿ ನಾನು. ಅದು ಹೆಂಗ್ ಮಾಡ್ತೇನೆ ಅಂದ್ರೆ ಅಲ್ಲಿ ಒಂದು ಮನೆಗೆ ಹೋಗಕ್ ಒಪ್ಪಂಗಿಲ್ರಿ. ಅವ್ರ ಮನ್ಯಾಗ ಇರೋದಿಲ್ರಿ. ನಾ ಕೆಲ್ಸಕ್ಕೆ ಬಂದಿರ್ತೇನಲ್ಲ, ನಾ ಮನ್ಯಾಗ ಇರೋದಿಲ್ಲ. ಅರ್ಧಂಬರ್ಧ ಉಳಿಸಿ ಉಗಿದಿರ್ತಾರಲ್ಲ ಬಿಲ್ಡಿಂಗ್, ಒಂದಿಷ್ಟು ಉಳ್ಕೊಂಡಿರ್ತೈತಿ, ಒಂದಿಷ್ಟು ಕಟ್ತಿರ್ತಾರೆ. ಅದ್ರೊಳಗ ಉಳಿತೇನ್ರಿ ನಾ. ಅಲ್ಲೇ ಇದ್ದು ಅಲ್ಲೇ ಮಲ್ಕೊಂಡು ಯಾರೋ ಒಬ್ಬರು ಮನೆಯೊಳಗೆ ಮೆಸ್ ಒಳಗೆ ಊಟ ಮಾಡ್ಕೊಂಡು
ಕೆಲಸ ಮಾಡ್ಕೊಂಡು ಅದಕ್ಕೆ ಸಾಯಂಕಾಲ ನೀರು ಹೊಡೆಯೋದು ಮಾಡೋದು ಮಾಡ್ಕೊಂಡು ರಾತ್ರಿ ಹೊತ್ತು ಮತ್ತೆ ಪೇಂಟಿಂಗ್ ಮಾಡ್ತಾನಲ್ರಿ ಕುತ್ಕೊಂಡು. ಆ ಕಲೆ ನಿಮ್ ಜೊತೆಗೆ ಬಿಡಂಗಿಲ್ಲ ಅದನ್ನ, ಹಂಗ ಒಯ್ತೇನಿ. ರಾತ್ರಿ ಅದನ್ನ ಒಂದು ಪೇಂಟಿಂಗ್ ನಾ ಮಾಡ್ಬೇಕು ಫಿಕ್ಸ್ ಮಾಡ್ಬೇಕು. ನಾ ಒಂದು ಪೇಂಟಿಂಗ್ ಮುಗಿಸ್ಬೇಕು. ಏನಾರ ಆಗ್ಲಿ ಅದು ಕೆಲಸ ನಾ ಮಾಡ್ಲಿ ಏನಾರು ಮಾಡ್ಲಿ. ಅವ್ರದ್ದು ಎತ್ತಿನ ಗಾಡಿ ಇರ್ತದ್ರಿ, ಬೈಲ್ ಗಾಡಿಗೆ ಒಂದ್ ಎತ್ತಿನ ಗಾಡಿ ಓಡಿಸ್ತೇನ್ರಿ ನಾ 1 ವರ್ಷ. ಅದ್ರಾಗ ಎಲ್ಲಾ ಸಾಮಗ್ರಿಗಳನ್ನ ಹಾಕೊಂಡು ನಾನಾ ತರದ್ದು ಒಗಿತಿರ್ತೇನ್ರಿ. ಎತ್ತ ಹೊಡ್ತೇನ್ರಿ, ನಗ ಕಟ್ಟಿ ಎತ್ತ ಹೊಡ್ಕೊಂಡು ಅದ್ರ ಮೇಲೆ ಕುಂತ ಹೊಡ್ಕೊಂಡ ಉಚ್ಚಲ್ಕರ್ಜಿ ಊರೆಲ್ಲ ಓಡಾಡ್ತೇನ್ರಿ. ಅದಕ್ಕೆ ಮೇವು ಇವು ಎಲ್ಲ ಹಾಕೊಂಡು ಸಾಯಂಕಾಲ ಅವ್ರ ಮನೆಗೆ ಹೋಗಿ ಎತ್ತ ಬಿಚ್ಚಿ ಬರ್ತಿರ್ತೇನ್ರಿ. ಎತ್ತ ಚೆನ್ನ ಐತ್ರಿ ಅದು. ಕೊಳ್ ಕಟ್ಟಿದ್ರ ಸಾಕ ಮನಿಗೆ ಹಂಗ ಹೋಗ್ತಿದ್ರದು, ಯಾರು ಹೇಳೋದ್ ಬೇಕಾಗಿಲ್ರಿ. ಅದು ಕೊಳ್ ಕಟ್ಟಿ ನಗ ಇಟ್ಟು ಕೊಳ್ ಕಟ್ಟಿ ಕೂತ್ ಬಿಟ್ರ ಅದಷ್ಟಕ್ಕದ ಸೈಡಿಂದ ಹೋಗ್ಬಿಡದ್ರಿ, ಮನಿಗ್ ಹೋಗಿ ನಿಂತ್ ಬಿಡದ್ರಿ. ಹಂಗಿತ್ರಿ ಅದು. ಆಮೇಲೆ ಮನಿಗ್ ಹೋಗುವಾಗ ಯಾರಪ್ಪ ಹೇಳಿದ್ರು ಕೇಳ್ತಿರ್ಲಿಲ್ಲ. ಅದು ಯಾರ ಮಾತು ಕೇಳ್ತಿರ್ ನಿಲ್ಲದೇ ಅಲ್ರಿ. ಅದು ಒಟ್ಟ ನಿಲ್ತಿರ, ಮನಿಗೆ ಹೋಗ್ಬೇಕು. ದಾರ್ಯಾಗ ನಾನ್ ನಿತ್ 4 ಮಾತಾಡ್ತಾರ, ನಮ್ ಮಾತು ಕೇಳ್ತಿರ್ಲಿಲ್ರಿ. ಅದು ಎಷ್ಟು ಜಗ್ ಹಿಡಿದ್ರು ನಿಲ್ತಿಲ್, ಓಡಾಕತ್ತದ್ರಿ. ಮನಿಗ್ ಹೋಗಿ ನಿಂತ್ ಬಿಡೋದು ಅಂತ ಒಂದು ಎತ್ತಿದ್ರ. ಅದ ಆಗ ಒಂದ್ ಸಣ್ಣ ಇನ್ಸಿಡೆಂಟ್ ಏನಂದ್ರೆ, ಚೌಕ್ ಸರ್ಕಲ್ ಆ ಕಡೆ ಈ ಕಡೆ ರೂಟ್, ಸೆಂಟರ್ ಸರ್ಕಲ್ ಸ್ಲ್ಯಾಬ್ಗೆ ಹಾಕೋ ಪ್ಲೇಟ್ಸ್, ತಗಡಿನ ಪ್ಲೇಟ್ಸ್ಗಳನ್ನ ಇಟ್ಕೊಂಡು ಇನ್ನೊಂದು ಕೆಲಸದ ಮೇಲೆ ಇಳಿಸಿ ಬರಕ್ ಹೊರಟಿದ್ದೆ ನಾನು. 100 ಪ್ಲೇಟ್ಸ್ 100 ಪ್ಲೇಟ್ ಇಟ್ಟು ಆ ಪ್ಲೇಟ್ ಮೇಲೆ 4 ಕೂತಿದ್ರಿ ಎತ್ತಿನ ಗಾಡಿ ಮೇಲೆ ಕುತ್ಕೊಂಡು ಹೊಂಟ್ಬಿಟ್ಟೆ. ಅಂದ್ರೆ ಸರ್ಕಲ್ ಮಧ್ಯಕ್ಕನ ಆ ಪ್ಲೇಟ್ಸ್ ಎಲ್ಲ ಜರದ್ ಬಿಟ್ರಿ. ಪುಣ್ಯಕ್ ನಂಗೆ ಯಾವ ಗಾಡಿ ಬರ್ಲಿಲ್ಲ, ನನ್ನ ಐಸಿ ಗಟ್ಟಿ ಇತ್ತು, ಏನಾಗ್ಲಿಲ್ಲ. ಯಾವ ಗಾಡಿನೂ ಬರ್ಲಿಲ್ಲ, ಏನೂ ಆಗ್ಲಿಲ್ಲ. ಅದ್ರ ಮ್ಯಾಲಿಂದ ಎತ್ತಿನ ಗಾಡಿ ಮುಂದೆ ಹೋತು, ನಾ ಪ್ಲೇಟ್ಗಳ ಮೇಲಿಂದ ರೋಡ್ ಮೇಲೆ ಹೋಗಿ ಬಿದ್ದು ಇಲ್ಲಿ ಬೀಳ್ತಿದ್ದೆ. ಎತ್ತಿನ ಗಾಡಿಯಿಂದ ಹೋಗಿ ಅಷ್ಟು ದೂರ ಹೋಗಿ ಬಿದ್ರಿ. ಜನ ಎಲ್ಲ ಓಡಿ ಬಂತು ನಾನು ಎತ್ತಿ ಮತ್ತೆ ಪ್ಲೇಟ್ಸ್ ಎಲ್ಲ ಇಟ್ಟು ಎತ್ತಿನ ಗಾಡಿ ಹೋಗ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋದ್ರೆ. ಅಷ್ಟು ಕಷ್ಟಗಳನ್ನ ಅಲ್ಲಿ ಇದನ್ನ ಮಾಡ್ಕೊಂಡು ಕೆಲವು ಅಲ್ಲಿ ಮುಂದಿನ ಎಜುಕೇಶನ್ಗೆ ದುಡ್ಡು ಬೇಕಿತ್ತು. ಆಗ ಕಾಲೇಜ್ಗೆ ಹೌದೌದು, ನಾ ಒಟ್ನಲ್ಲಿ ನಾ ಪೇಂಟಿಂಗ್ ಕಲಿಬೇಕು, ಪಾಸ್ ಮಾಡ್ಕೋಬೇಕು. ನನಗೆ ಹೇಳಿದ್ರು ನಂಗೆ ಪ್ರೈಮರಿ ಒಳಗಿದ್ದಾಗ ನಾನು ನಮ್ಮ ಸರ್ ಕೇಳ್ತಿದ್ನ, ಸರ್ ನಂಗೆ ಓದೋದು ಬ್ಯಾಡ್ರಿ, ನಂಗೆ ಆಗಂಗಿಲ್ಲ, ಓದೋದು ಬ್ಯಾಡ ನನಗೆ, ನಾ ಪೇಂಟಿಂಗ್ ಕಲಿತಾರಲ್ಲ ಅದನ್ನ ಕಲಿಯಾಕ ಹೋಗ್ತೇನಿ. ತಮ್ಮ ನಿಂಗೆ ಈಗ ಯಾರು ಕಲ್ಸಂಗಿಲ್ಲಪ್ಪ ಅದನ್ನ, ಎಷ್ಟು ಸಣ್ಣ ವಯಸ್ಸಿನಾಗ ಇರಂಗಿಲ್ಲದ ಕಾಲೇಜ್ ಅವ, ನೀ ಅದನ್ನ ಮಾಡ್ಬೇಕಂದ್ರೆ ನೀ 10 ಪಾಸ್ ಆಗ್ಬೇಕು. ನೀ 10 ಪಾಸ್ ಆದಿ ಅಂದ್ರೆ ನೀ ಪೇಂಟಿಂಗ್ ಕಲಿಬಹುದು, ನೀ ಯಾರು ನೀನ್ ಕೇಳಂಗಿಲ್ಲ. ಹಿಂಗ ಅವ್ರು ಹೇಳಿದ್ರಲ್ರಿ, ಅದು ತಲೆಯಾಗಿತ್ತು ನನಗ. 10 ಪಾಸ್ ಒಟ್ಟಾಗ್ಬೇಕು, ಪಾಸ್ ಆಗೋದು ಸಾಕು, ನನಗೆ ಏನೂ ಬೇಕಾಗಿಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಅದೆಲ್ಲ ಯಾವ್ದು ಬೇಡ, ಪಾಸ್ ಆದ್ರೆ ನಾ ಅಲ್ಲಿ ಹೋಗ್ತಾನೆ ಅಷ್ಟ, ಇಷ್ಟಿತ್ತಲ್ರ. ಹಂಗಾಗಿ ಅದನ್ನ ಎಕ್ಸಾಮ್ ಬಂದು ಕಟ್ಟಿ ಹೋದೆ ನಾನು. ರಾಯನಾಳ್ ಅಂತ ಒಂದು ಊರೊಳಗೆ ಸೆಂಟ್ರ್ ಇತ್ತು, ಎಕ್ಸಾಮ್ ಕಟ್ಟಿ ಹೋದೆ. ಆಮೇಲೆ ಪಾಸ್ ಆತ್ರಿ, ಅದು 1 ವರ್ಷಕ್ಕೆ ಪಾಸ್ ಆಯ್ತು. ಇನ್ನು ಖುಷಿ ಆಗಿತ್ತು, ಧಾರವಾಡಕ್ಕೆ ಕಲಿಯಕ್ಕೆ ಹೋಗ್ಬೇಕು ಆರ್ಟ್. ಆಗ ಕೆಲವ್ರು 10 ಪಾಸ್ ಆದ ತಕ್ಷಣ ಊರೊಳಗೆ ಬಂದಿರ್ತಾರಲ್ರಿ, ಅದನ್ನೇನು ಕಲಿತಿ ಬಿಡ ಅಂತೇಳಿ, ನೀನು ಮಳ್ಳ ಪೇಂಟಿಂಗ್ ಕಲಿತಾನಂತ ಅದನ್ನ ಕಲಿತು ಯಾವ ಇದ್ದದಕ್ಕೆ ನೌಕರಿ ಕೊಡಂಗಿಲ್ಲ, ಅದಕ್ಕೆ ಯಾರು ನೌಕರಿ ಕೊಡ್ತಾರ ಅಂತದ್ ಯಾಕೆ ಕಲಿಸ್ತೀರ ಅವಂಗ ಅಂತೇಳಿ ಶುರು ಮಾಡಿದ್ರು ಮಂದಿ. ಅದರಿಂದ ಬದುಕು ಸಾಗಂಗಿಲ್ಲ, ನೀ ಪೇಂಟಿಂಗ್ ಕಲಿಬೇಡ, ಬಿಟ್ಬಿಡ, ಉಪಯೋಗ ಇಲ್ಲ ಅಂತ ಹೇಳಿ ಸ್ಟಾರ್ಟ್ ಆದ್ರೆ ಅವಾಗ ಬೇಡ ಅಂತೇಳಿ ಆಲ್ಮೋಸ್ಟ್ 90% ಬ್ಯಾಡ್ ಅಂತನ ಬಂದ್ಬಿಟ್ರಿ. PUC ಓದು, ಡಿಗ್ರಿ ಮಾಡಿ ಏನಾರ ಕಲ್ತು ಮುಂದೆ ಹೋಗಂತೇಳಿ ಒಂದಿಷ್ಟು ನಂಬಿಕೆನ ದೊಡ್ಡವ್ರು ಇರ್ತಾರಲ್ರಿ, ಓದಿರೋರೆಲ್ಲ. ಅದ್ರಾಗ ಒಂದಿಷ್ಟು ಜನ ಹೋಗಿ ಒಂದಿಷ್ಟು ಜನ ಬೇಡ ಊರಾಗ ಚಾಲೂ ಮಾಡಿದ್ರೆ. ಆಗ ಡಾಂಗೆ ಸರ್ ಅಂತ ಒಬ್ರು ಡ್ರಾಯಿಂಗ್ ಮಾಸ್ಟರ್ ಇದ್ರು, MI ಡಾಂಗೆ, ಮಾಲಿಂಗ್ಪುರ್ ಡಾಂಗೆ. ಅವ್ರು ನನ್ನ ವರ್ಕ್ ನೋಡ್ತಿದ್ರಿ. ಅವ್ರು ಸಣ್ಣ ಹುಡುಗಿದ್ದಾಗ ನಾ ಏನ ಪೇಂಟಿಂಗ್ ಮಾಡ್ತಿದ್ದಿಲ್ಲ, ಅವ್ರಿಗೆ ಖುಷಿ ಇತ್ತು ಅದು. ಅವ್ರ ಇದ್ರೊಳಗ ರಿಲೇಟಿವ್ ಒಳಗ ಬರ್ತಾರೆ ಅವರು, MI ಡಾಂಗೆ. ಅವರು ಮೂಡ್ಲಿಕ್ಕೆ ಕಡೆ ಅವ್ರೆ. ಅವ್ರಿಗೆ ಅವ್ರು ಏನ್ ಅಂದ್ಬಿಟ್ರೆ, ತಮ್ಮ ನೀ ಯಾರ ಮಾತು ಕೇಳಬೇಡ, ನೀ ಅದನ್ನ ಕಲಿ, ನೀ ಅದ್ ಕಲಿ, ಅವ್ರು ಯಾರು ಏನಕ್ಕೆ ಹೇಳಿ ನಾನಿನ್ನ ಕಳಿಸ್ಕೊಡ್ತಾನೆ, ನೀ ಹೋಗಿ ನಾ ಕಲ್ತಿರೋ ಸಾಲಿಗೆ ನೀನು ಕಳಿಸ್ತಾನೆ. ಅವ್ರಿಗೆ ಹೇಳ್ತಾನೆ, ನನ್ನ ಹುಡುಗವ ಅವಾಗ ಸರಿಯಾಗಿ ಕಲಿಸಿರತ್, ನಾ ಹೇಳಿ ಪತ್ರ ಬರಿತೀನಿ, ನೀ ಹೋಗು. ಅವ್ರು ಹೇಳಿದ ತಕ್ಷಣ ನಾ ರೆಡಿನ ಆದ್ರೆ. ಅವ್ರಷ್ಟು ಸಪೋರ್ಟ್ ಮಾಡ್ಯಾರಂದ್ರೆ ಸಾಕು. ಡಾಂಗೆ ಸರ್ ಹೇಳ್ತಾರಂದ್ರೆ ಅವ್ರು ಹೇಳಿದ್ದಲ್ಲಿ ಹೋಗ್ಕಣ್ಣ ಅಂತ.
ಆಗ ಒಂದು ಕೆಲಸ ಮಾಡಿದ್ದು ಒಂದು 5,000 ಸಾವಿರ ರೂಪಾಯಿ ದುಡ್ಡು ಇತ್ತರಾಗ ಅದು ಅಡ್ಮಿಷನ್ ಮಾಡೋ ಮಟ್ಟಕ್ಕೆ ಅಷ್ಟೆ. ಆಗ ಭಾರಿ ಕಷ್ಟದ ಕೆಲಸರಾಗ ಇಂಟರ್ವ್ಯೂ ಇತ್ತಾಗ. ಈಗ ಆರ್ಟ್ ಕಲಿಯೋರು ಬರ್ರಿ ಅಂತ ಕಾಯ್ತಾರೆ ಇವರು, ಹುಡುಗರು ಬಂದ್ರೆ ಸಾಕು ನಮಗೆ. ಆಗ ಪಾಸ್ ಆಗಿ ಕಾಲೇಜ್ ಸೇರೋದು ದೊಡ್ಡ ಮಾತಿದ್ರ. ಅವಾಗ ಬಂದ್ರ ತಗೋತಿದ್ರು ಅವರು. ಚಿತ್ರ ಬರ್ಯಾಕ ಬರ್ತಿದ್ರ ಕಾಲೇಜ್ನಾಗ ತಗೋತಿದ್ರು, ಇಲ್ಲಾರ ಇಲ್ಲ, ಹಂಗಿತ್ರ. ಇಂಟರ್ವ್ಯೂ ಇತ್ತು ಅವಾಗ ನಮ್ಗೆ. ಬೇಸಿಕ್ ಇಂದ ಕಲಿತೀನಿ ಅಂದ್ರೆ ಇಲ್ಲ, ಇಂಟರ್ವ್ಯೂ ಇತ್ತು ಅವಾಗ. ಇಂಟರ್ವ್ಯೂ ಪಾಸ್ ಮಾಡ್ಕೊಂಡ್ರ ಕಾಲೇಜ್ ಸೀಟ್ ಸಿಕ್ತಿತ್ತಾಗ್ರೆ, ಹಂಗಿತ್ತು. ಅದಕ್ಕೆ ವ್ಯಾಲ್ಯೂ ಇತ್ತು ಅವಾಗ, ಕಲಿತಿದ್ರು ಅಷ್ಟೇ. ಆಗ ಇಂಟರ್ವ್ಯೂಗೆ ಹೋದೆವು ಗೌರ್ಮೆಂಟ್ ಫೈನ್ ಆರ್ಟ್ ಕಾಲೇಜ್ಗೆ. ಬಾಳಿಕಾಯಿ ಸರ್ ಅಂತ ಹೇಳಿ ಅವಾಗ ಪ್ರಿನ್ಸಿಪಾಲ್ ಇದ್ರು, ಬಾಳಿಕಾಯಿ. ಧಾರವಾಡದಾಗ ಗೌರ್ಮೆಂಟ್ ಕಾಲೇಜ್, ಫೈನ್ ಆರ್ಟ್ ಕಾಲೇಜು. ಆಮೇಲೆ ಇವರೆಲ್ಲ ಬರೆದು ಕಳಿಸಿದ್ರು ಬಿಡ್ರಿ, ಪರಿಸ್ಥಿತಿ ಸರಿ ಇಲ್ಲ, ಹುಡುಗಂದ ಆರ್ಥಿಕತೆ ಸ್ಥಿತಿ ಇದೆ, ಅವನಿಗೆ ಒಂದಿಷ್ಟು ನೀವು ಸಹಕಾರ ಮಾಡಿ, ನನ್ನ ಗುರುಗಳು ನೀವು, ಅವನಿಗೂ ಗುರುವಾಗಿ ಅವನಿಗೆ ಒಂದಿಷ್ಟು ಅದನ್ನು ಕಲಿಸ್ರಿ, ಒಳ್ಳೆ ಕೆಲಸ ಮಾಡೋದು ಹುಡುಗ, ಪೇಂಟಿಂಗ್ ಮಾಡ್ತಾನೆ ಅಂತೇಳಿ ಬರೆದು ಒಂದು ಲೆಟ್ರು ರೆಡಿ ಮಾಡಿದ್ರು ಅವರು. ಅದಾದ್ಮೇಲೆ ಇನ್ನೊಂದು ದೊಡ್ಡ ಉಪಕಾರ ಮಾಡಿದ್ರು ಅವ್ರಿ. ಅದನ್ನು ಹೇಳಬೇಕು, ಯಾಕಂದ್ರೆ ಹೇಳಲಿಲ್ಲ ಅಂದ್ರೆ ಅದಷ್ಟು ಜೀವನ ಪೂರ್ಣಲ್ಲವು ಹೇಳು. ಅವ್ರು ನನಗೆ ಗೊತ್ತಿಲ್ದನ 1 ವರ್ಷಕ್ಕೆ ಏನು ಸಾಮಗ್ರಿಗಳು ಬೇಕಲ್ರಿ ಕಲಿಯಾಕ ಕಾಲೇಜ್ನಾಗ, ಆರ್ಟಿಗೆ ಸಂಬಂಧಪಟ್ಟ ಬಣ್ಣ, ಬ್ರಷ್, ಪೇಪರ್ಸ್ಗಳು, ಎರೇಸರು, ಪೆನ್ಸಿಲು, ಇಂಡಿಯನ್ ಇಂಕ್ ಅಂತ ಇಂಕು, ಅಲ್ಲಿ ಬೇಕಾಗಿರ್ತಕ್ಕಂಥ ಬ್ರಷಸ್ಸು, ಡ್ರಾಯಿಂಗ್ ಬೋರ್ಡ್, ಇದೆಲ್ಲ ಪರ್ಚೇಸ್ ಮಾಡಿ ತಗೊಂಡ್ಬಂದ್ರಿ ಅವ್ರು ನನಗೆ ಕೊಡಾಕ. ಡಾಂಗೆ ಸರ್ ಅಂದ್ರೆ 1 ವರ್ಷ ನಾ ಕೊಟ್ರ ಮುಂದಿನ ವರ್ಷ ಅಲ್ಲಿ ಅವ್ನು ಸ್ವಂತ ದುಡ್ದು ಕಲಿತಾರಂತೆ ಪ್ಲಾನ್ ಮಾಡಿ ಕೊಟ್ರಿ ಅವ್ರು. ಮನೆಗೆ ಕರೆಸಿ ಇವಿಷ್ಟೆಲ್ಲ ನಾನು ನಿಂಗೆ ಕೊಡ್ತೇನೆ, ನಿಂಗೆ ಸಪೋರ್ಟ್ ಮಾಡ್ತೇನೆ, ನೀ ಕಲಿ. ಆದ್ರೆ ಒಂದು ಮಾತು ಹೇಳ್ತೇನೆ ಅಂತ ಹೇಳಿದ್ರು ಅವ್ರೆ, ಏನ್ ನಾ ಹೇಳಿ ಕಳಿಸ್ತಲ್ಲ ನಿಂಗೆ ಕಲಿಯಾಕಂತ ಕಳಿಸ್ತಾನ, ಡ್ರಾಯಿಂಗ್ ಕಲಿಯಾಕ ಕಳಿಸ್ತಾನ, ಅಷ್ಟ ಮಾಡು ಕೆಲಸ, ಎರಡನೇದು ಏನೋ ಮಾಡಬೇಡ, ಕಾನ್ಸಂಟ್ರೇಷನ್ ಒಂದ್ ಕಡೆ ಅಷ್ಟ. ನೀ ಒಂದ ಮಾಡೋದ, ನಾನ್ ಬಂದೇನಿ ಪೇಂಟಿಂಗ್ ಕಲಿಯಾಕ, ಎಕ್ಸ್ಟ್ರಾ ಇನ್ನೇನು ಇಲ್ಲ. ಈ ಹುಡುಗರು ಜೋಡಿ ಸುತ್ತದಾಗ್ಲಿ ಮತ್ತೊಂದು ಇಂಥವ್ ಅಂಥವ್ ಯಾವುದೂ ಇಲ್ಲ. 24 ತಾಸು ನೀ ಅದನ್ನ ಮಾಡಿ ಅಂತ ಹೇಳಿದ್ರು ಅವ್ರು. ಆಮೇಲೆ ಊಟ ಬೇಕಾದ್ರೆ ಬಿಡ, ಒಂದ್ ಹೊತ್ತು ಊಟ ಬಿಡ, ಪೇಂಟಿಂಗ್ ಮಾಡೋದು ಬಿಡ್ಬೇಡ ಅವ್ರ ಹೇಳಿದ್ರು. ಡ್ರಾಯಿಂಗ್ ಮಾಡ್ತಾರೆ, ಸ್ಕೆಚಸ್ ಪ್ರಾಕ್ಟೀಸ್ ಕೊಡ್ತಾರೆ ನಮ್ಗೆ. ಈಗಿನ ಹುಡುಗರು ಮಾಡಲ್ಲ ಬಿಡ್ರಿ ಸ್ಕೆಚ್ ಎಲ್ಲ. ಆಗ ಈಗ 1 ವರ್ಷ ಪೂರ್ತಿ ಒಂದು ಸ್ಕೆಚ್ ಬುಕ್ ಮುಗಿಸ್ತಾರಲ್ಲ ಗೊತ್ತಿಲ್ಲ ಹುಡುಗರು. ಆಗ ನಮ್ಮದು ಫೈಲ್ ವ್ಯಾಲ್ಯೂಷನ್ಗೆ 900ರಿಂದ 1000-2000 ವರ್ಕ್ ಮಾಡ್ತಿದ್ರು ವರ್ಷಕ್ರಿ. ನಂದು ಫಸ್ಟ್ ಇಯರ್ DMCಗೆ 900 ಚಿಲ್ಲರೆ ವರ್ಕ್, ನಾನು ಪೇಂಟಿಂಗ್ 900 ಚಿಲ್ಲರೆ ಪರಿವಿಡಿ ಮಾಡ್ತಿದ್ವಿ. 900 ಚಿಲ್ಲರೆ ಪೇಂಟಿಂಗ್ ನಾನು. ಹೌದು, ಎಲ್ಲ ಪರಿವಿಡಿ. ಅಲ್ಲಿ ಸರಳಗೈ ಚಿತ್ರ, ಮೆಮೊರಿ ಡ್ರಾಯಿಂಗು, ಸರಳಗೈ ಚಿತ್ರಣ, ಕಾಂಪೋಸಿಷನು, ವಸ್ತು ಚಿತ್ರಣ, ಲೆಟರ್ ರೈಟಿಂಗು, ಭೂಮಿತಿ ಜಾಮಿತಿ ರೇಖಾಕೃತಿ ಅಂತ ಒಂದಿರ್ತೈತ್ರಿ. ಹಿಂಗೆಲ್ಲ 9 ಸಬ್ಜೆಕ್ಟ್ ಕೊಡ್ರಿ ಅವಾಗ. ಆ ಡ್ರಾಯಿಂಗ್ ಅಲ್ಲೇ 9 ಸಬ್ಜೆಕ್ಟ್. ಆ 9 ಸಬ್ಜೆಕ್ಟ್ಗೂ ಒಂದೊಂದು 100 ವರ್ಕ್ ಮಾಡ್ಬೇಕಂತ ನಮ್ಗೆ ಹೇಳೋರು 1 ವರ್ಷದಲ್ಲಿ. ಆ ಕಾನ್ಸೆಪ್ಟ್ ಅಲ್ಲೇ ನಾವು ಅಷ್ಟು ವರ್ಕ್ ಮಾಡ್ತಿದ್ವಿ. ನಮ್ಗೆ ಎಲ್ಲೂ ಗ್ಯಾಪ್ ಇಲ್ಲ, ಬಿಡುವಿಲ್ಲ, ಊಟ ಮಾತ್ರ ಮತ್ತು ನಮ್ಮ ಕೆಲಸ ಇದ. ಹಂಗೆ 1000-2000 ಗಂಟಲೆ ಮಾಡಿದ್ರು. ಆಮೇಲೆ ಸ್ಕೆಚ್ ಬುಕ್ ಅಂತೂ ನಿಮಗೆ 200 ಪೇಜ್ದು 25 ಬುಕ್ ಮುಗಿತಿದ್ರು 1 ವರ್ಷಕ್ಕೆ. 25 ಮುಗಿಸೇನ್ರಿ ನಾನು ಇಟ್ಟೇನು ಫೈಲಿಗೆ. 25 ಅಷ್ಟು ಎಲ್ಲದಕ್ಕೂ ನಿಮಗೆ 100 ಮಾರ್ಕ್ಸ್. ಅದು ಇದಷ್ಟು ಮಾಡಿದ್ರೇನೆ 100 ಮಾರ್ಕ್ಸ್. ಅಷ್ಟು ಸ್ಕೆಚ್ ಬುಕ್, ಅಷ್ಟು ವರ್ಕಿಗೆ 100 ಮಾರ್ಕ್ಸ್ ಇಂದ ಒಂದು ಸಬ್ಜೆಕ್ಟ್ ಅದಷ್ಟು. ಇದು ಆಮೇಲೆ ಪ್ರಾಕ್ಟಿಕಲ್ಗೆ ಅದು 100 ಮಾರ್ಕ್ಸ್ ಅವ ಬೇರೆ ಎಕ್ಸಾಮ್ನಾಗೆ. ಈ ಫೈಲ್ ವ್ಯಾಲ್ಯೂಷನ್ಗೆ 100 ಇಷ್ಟು ಮಾಡ್ಬೇಕ್ರಿ ಅವಾಗ 100 ಮಾರ್ಕ್ಸಿಗೆ. ಅಷ್ಟು ಮಾಡಿದ್ರೆ ನಾ ಹೆಂಗೆ ಮಾಡ್ತಿದ್ರೆ ಅಷ್ಟು ಪ್ರಾಮಾಣಿಕ ಕೆಲಸ ಇತ್ತಂದ್ರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಒಂದಿಷ್ಟು ಕೆಟ್ಟ ಅನುಭವಗಳೆಲ್ಲ ಆಗೇ ಬಿಟ್ಟಿರ್ಬೇಕಾದಷ್ಟು ಆಗ್ತಾವ. ಇದ ಊಟದ ವಿಷಯದಲ್ಲಿ ಇದ್ದೇ ಇರ್ತದ್ರಿ. ಬಹಳಷ್ಟು ಊಟ ಮಾಡೋಕ್ಕಾಗಿಲ್ಲ, ಪರಿಸ್ಥಿತಿ ಹಂಗ ಬರುತ್ತೆ, ಅದೆಲ್ಲ ಇರ್ತದ್ರಲ್ಲಿ. ಆ ಹಸುವಿನಕ್ಕಿಂತ ನಿಮ್ ಕಲಿಕೆ ಹಸಿವು ಜಾಸ್ತಿ ಐತ್ರಿ. ಅವಾಗ ಊಟದ ಅವಶ್ಯಕತೆ ನಮ್ಗೆ ಇರ್ಲಿಲ್ಲ. ನಾವೊಂದು 4 ಗಂಟೆಗೆ ಎದ್ದು ಬಿಡ್ತಿದ್ದೀರಿ. 4 ಗಂಟೆಗೆ ಎದ್ದು ವರ್ಕ್ ಮಾಡಕ್ ಕೊಂಡ್ರವ್ರ. 4ಕ್ಕೆ ಎದ್ದು ವರ್ಕ್ ಮಾಡಕ್ ಕೂತಾರ, ಸ್ಟಿಲ್ ರಾತ್ರಿ ಮಲಗುವರೆಗೆ ವರ್ಕ್ ನಂದ್ರಿ. ಕಂಟಿನ್ಯೂ ಪೇಂಟಿಂಗ್ ಮಾಡೋರು. ಆಮೇಲೆ ಕಾಲೇಜ್ 11 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ನನ್ನ ರೂಮಿಗೆ ಭಾಳ ಬಾಡಿಗೆ ಇರಲಿಲ್ಲ. 200 ರೂಪಾಯಿಗೆ ಒಂದು ರೂಮ್ ಅವಾಗ, ತಿಂಗಳದ ಬಾಡಿಗೆ. ಆಮೇಲೆ ಊಟದ ಮೆಸ್ ರೀ ಅವಾಗ. ನಮ್ಮಪ್ಪ ಒಂದು 500 ರೂಪಾಯಿ ಸ್ಟಾರ್ಟಿಂಗ್ ಕೊಟ್ಟರು ಅವಾಗ. ಹೆಂಗೂ ಮಾಡಿ ಒಂದು 500 ರೂಪಾಯಿ ಕಳಿಸ್ತೀರಿ ನನಗೆ.
ಆಪ್ಷನ್ ಇಲ್ಲ ಅಲ್ರಿ, ಅವ್ರ ಕೊಟ್ಟಾಗ ನಾ ತಿನ್ಬೇಕ್ರಿ. 250 ರೂಪಾಯಿ ತಿಂಗಳ ಮೆಸ್ರಿ ಇವಾಗ. 250 rupees ಅರುಣೋದಯ ಹೋಟೆಲ್, LIC ಕ್ಯಾಂಪಸ್ ಧಾರವಾಡ, ನಿಮಗೆ ಗೊತ್ತೆ, ಅಲ್ಲಿ ಪಕ್ಕದಲ್ಲಿ ಇತ್ತು ಅರುಣೋದಯ ಹೋಟೆಲ್. 250 rupees 2 ಹೊತ್ತಿನ ಊಟ, ಒಂದು ತಿಂಗಳ ಮೆಸ್ ಅದು. ಅಷ್ಟು ಕಟ್ಟಿಬಿಟ್ಟಿವಿ ಅಂದ್ರೆ 2 ಏನು ಊಟ್ರಿ ಅದು. ಇವತ್ತು ಚಪಾತಿ ತಿಂದಂಗ ಆಗ್ಬಿಡದ್ ನನಗೆ. ಅಷ್ಟು ಅಂದ್ರ ಚಪಾತಿ ಸ್ಮೆಲ್ ಬರ್ತಿದ್ರ ಅವಾಗ ಅಷ್ಟು ಚಂದ ಅವ್ರು ಮಾಡ್ತಿದ್ರಂದ್ರ ನನ್ ತಟ್ಟೆಗೆ ತಂದು ಯಾವಾಗ ಹಾಕ್ತಾರ ಅವ್ರು ಬಿಸಿ ಬಿಸಿ ಚಪಾತಿ. ನೀವ್ ಎಷ್ಟಾರ ತಿಂದ್ಕೊಳ್ರಿ, 1-2 ಅಂತಲ್ಲ, ನೀವು ಹೊಟ್ಟೆ ತುಂಬವರೆಗೆ ತಿನ್ನೋದು. ಅಷ್ಟು ಚೆನ್ನಾಗಿ ಊಟ ಕೊಡೋರು ಅರುಣೋದಯ ಮೆಸ್. 2 ಹೊತ್ತು ಉಣ್ಣೋರು, 1 ಹೊತ್ತು ಟಿಫನ್ ಲೆಸ್ ರೀ ಅದು, ಅದೇನು ತಿನ್ನೋ ಅಷ್ಟಿಲ್ಲ. 8 ಗಂಟೆಗೆ ನಾ ಹೊರಟ್ರೆ ಬಸ್ ಸ್ಟ್ಯಾಂಡ್ನಾಗ ಕರೆಕ್ಟ್ ಆಗಿ ಇದ್ಬಿಡೋರ ಡ್ರಾಯಿಂಗ್ ಮಾಡಕ್ಕೆ. ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಕೂತು ವರ್ಕ್ ಮಾಡೋದ್ರಿ ಸ್ಕೆಚಸ್. ಯಾಕೆ ಬಸ್ ಸ್ಟ್ಯಾಂಡ್ನಾಗ ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಡಿಫ್ರೆಂಟ್ ಸ್ಟೈಲಿನ ಡ್ರಾಯಿಂಗ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಬಸ್ ಸ್ಟ್ಯಾಂಡ್ ಎಲ್ಲ ಕ್ಯಾರೆಕ್ಟರ್ ಸಿಗ್ತಾರೆ. ಮಕ್ಕಳು ಸಿಗ್ತತಿ, ಮಗು ಸಿಗ್ತತಿ, ಮುದುಕ ಸಿಗ್ತಾನು, ಮುದುಕಿ ಸಿಗ್ತಾಳು, ಹುಡುಗ ಹುಡುಗಿ ಎಲ್ಲರೂ ಸಿಗ್ತಾರೆ ಆ ಬಸ್ ಸ್ಟ್ಯಾಂಡ್ನಾಗ. ಪ್ರಾಣಿಗಳು ಸಿಗ್ತಾವ, ನಾಯಿ ಎಮ್ಮಿ ಏನೇನೋ ಬರ್ತಿರ್ತಾವ ಬಸ್ ಸ್ಟ್ಯಾಂಡ್ನಾಗ. ಬಸ್ ಬರ್ತಾವ, ಎಲ್ಲ ಅವ್ರ ಆಕ್ಷನ್ ಮಾಡ್ತಿರ್ತಾರ. ಒಬ್ಬನ ಒಂದೇ ತರ ನಿಲ್ಲೋದೇ ಇಲ್ಲ ಬಸ್ ಸ್ಟ್ಯಾಂಡ್ನಾಗ. ಅವ್ರು ಡಿಫ್ರೆಂಟ್ ನಿಲ್ದ, ಈಗ ಒಂದ್ ಸ್ವಲ್ಪ ಹಿಂಗ್ ನಿಂತಾನೆ, ಇನ್ನೊಂದ್ ಸ್ವಲ್ಪ ಹಿಂಗ್ ಮಾಡಿ ನಿಲ್ತಾನೆ, ಹಿಂಗ್ ಮಾಡಿ ನಿಲ್ತಾನ, ಹಿಂಗಾರ ನಿಲ್, ಹೆಂಗೋ ಏನೆಲ್ಲ ನಮಗ್ ಸಿಗ್ತದೆ ಬಸ್ ಸ್ಟ್ಯಾಂಡ್ನಾಗ. ಹಂಗಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದೀವಿ ಡ್ರಾಯಿಂಗ್ ಮಾಡಕ್ಕೆ. ಅಲ್ಲೇ ಲೈವ್ ಕುತ್ಕೊಂಡು ಡ್ರಾಯಿಂಗ್ ಮಾಡ್ಕೊಂಡು ಪಟ 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 ಮಾಡ್ಕೋಬೇಕು. ಆ ಆಕ್ಷನ್ ಹಿಂಗ್ ಹಿಡ್ದ ಅವ್ನ್ ಪಟ್ನ ಬಿಡ್ತಾನವ, ಅಷ್ಟ್ರಾಗ ಮುಗಿಬೇಕು ಅದ್ ನಿಮಗ. ಅವ ಹಿಂಗ್ ಮಾಡೋದ್ರೊಳಗೆ ಡ್ರಾಯಿಂಗ್ ಮುಗಿಸ್ಬೇಕು ನೀವು. ಅದು ಸ್ಟಡಿ ಇದೆ. ಅವಾಗ ನಾವೊಂದು 50 ಡ್ರಾಯಿಂಗ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತೀನಿ. ಹೌದು, 11 ಗಂಟೆ ಒಳಗೆ 50 ಕ್ಯಾರೆಕ್ಟರ್ ವರ್ಕ್ ಮುಗಿಸ್ಕೊಂಡು ಹೋಗ್ತಿದ್ದೆ. ನಾನು ಹೋಗಿ ಸೈನ್ ಮಾಡಿಸ್ತಿದ್ದೀನಿ ನಮ್ಮ ಟೀಚರ್ಸ್ ಕಡೆ. ನಾ 50 ಮಾಡ್ಕೊಂಬಂದೇನಿದ್ದೆ. ಆಮೇಲೆ ಸಾಯಂಕಾಲ ಹೊರಡುವಾಗ 5 ಗಂಟೆಗೆ ಕಾಲೇಜ್ ಬಿಟ್ಟ ತಕ್ಷಣ ಬಸ್ ಸ್ಟ್ಯಾಂಡ್ನಾಗೆ ಇರ್ತೀನಿ ರೀ. ನಾವು ಹೊಳೆ ಬಸ್ ಸ್ಟ್ಯಾಂಡ್ನಾಗ ಇದ್ದು 8 ಗಂಟೆಗೆ 2 ಬಸ್ ಹೋಗ್ತಿತ್ತು. ಒಂದು ಮೈಸೂರು, ಒಂದು ಮಂತ್ರಾಲಯ ಬಸ್ ಹೋಗಿತ್ತು ಧಾರವಾಡ ಬಸ್ ಸ್ಟ್ಯಾಂಡ್ನಿಂದ. ಅವು 8ಕ್ಕೆ ಬಿಡ್ತಿದ್ವು. ನಂಗೆ ಗೊತ್ತು ಟೈಮ್ನೊಳಗೆ ಗಡಿಯಾಳ ಮೊಬೈಲ್ ಇರಲಿಲ್ಲ, ಅವಾಗ ಗಡಿಯಾಳ. ಆ 8ಕ್ಕೆ ಹೋಗ್ತಾರಂತ ಗೊತ್ತ. ಹಂಗಾಗಿ ಆ ಬಸ್ ಹೋಗುವವರೆಗೆ ನನ್ನ ಡ್ರಾಯಿಂಗ್ ಕೆಲಸ. ಆ ಬಸ್ ಹೋಗ್ತಿಲ್ಲ ಮತ್ತೆ ಬ್ಯಾಕಪ್. ಅಷ್ಟೊತ್ತಿಗೆ 50 ಡ್ರಾಯಿಂಗ್ ಮುಗಿತಿತ್ತು ನಂದು. ಬೆಳಗ್ಗೆ 50, ಸಂಜೆ 50, 100 ಡ್ರಾಯಿಂಗ್ಸ್ನ ಒಂದು ದಿನಕ್ಕೆ ಮಾಡ್ತಿದ್ರಲ್ಲ. ಔಟ್ಲೈನ್ ಮಾಡ್ಕೊಳ್ಳೋದ್ರಿ, ಪಟ 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 ಔಟ್ಲೈನ್ ಮಾಡ್ಕೊಳ್ಳೋದು. 100 ಡ್ರಾಯಿಂಗ್ಸ್ ಮಾಡ್ತಿದ್ವಿ ನಾವು, ಅಷ್ಟ ವರ್ಕ್ ಮಾಡೋರನ್ನ. ಅದು ಮುಗಿಸ್ಕೊಂಡು ನೀವು ಮನೆಗೆ ಹೋಗಿ ನಾನು ಅಡ್ಗೆ ಮಾಡಿ ಊಟ ಮಾಡ್ತಿದ್ದೆ. ಅಡ್ಗಿಗೆ ಇಟ್ಟು ಒಂದು ಪೇಂಟಿಂಗ್ ಹಚ್ತೀನಿ ರೀ. ಮತ್ತೆ ಈ ಯಾರ್ದಾರ ಸೀನಿಯರ್ ಕಲಾವಿದರು SM ಪಂಡಿತರದ್ದು ಹೆಚ್ಚು ಸ್ಟಡಿ ಮಾಡಿರ್ತಾರೆ, ರವಿ ವರ್ಮಂದ್ ಹೆಚ್ಚು ಸ್ಟಡಿ ಮಾಡಿ, ಅವರು ಫೋಟೋಸ್ ನೋಡಿ ಪೇಂಟಿಂಗ್ ಮಾಡ್ತಿದ್ವಿ. ಅದ್ರಂಗ ಮಾಡೋದು. ಬೆಳಗ್ಗೆ ಅದನ್ನ ಸಬ್ಮಿಟ್ ಮಾಡ್ತಿದ್ವಿ ಕ್ಲಾಸಿಗೆ ಹೋಗಿ. ರಾತ್ರಿ ನಂದು ಹೋಮ್ ವರ್ಕ್ ಇದಂದೆ. ಅಂದ್ರೆ ನೀವೇ ವೈಯಕ್ತಿಕವಾಗಿ ಅಭ್ಯಾಸ ಮಾಡ್ತಿದ್ರಿ? ವೈಯಕ್ತಿಕ ಅವ್ರು ಹೇಳ್ತಿದ್ರು ಇಲ್ಲ ಅದು ವೈಯಕ್ತಿಕ ಅದು. ಕಾಲೇಜ್ನಾಗ ಅವ್ರು ಕೊಡೋ ಸಬ್ಜೆಕ್ಟ್ ಅದು ಅಲ್ಲಿಗೆ ಒಪ್ಪಿಸ್ತಿದೀವಿ. ಮನೆಗೆ ಬಂದು ನನ್ನ ಸಪ್ರೇಟ್ ಕೆಲಸ ಇರೋದು ವೈಯಕ್ತಿಕ. ಅದು ಮುಗಿಸಿ ಅದಾದ್ಮೇಲೆ ಅರ್ಲಿ ಮಾರ್ನಿಂಗ್ ನೆಸಿಗ್ನಾಗ 6 ಗಂಟೆಗೆ ಸ್ಪಾಟ್ಗೆ ಹೋಗೋದ್ರಿ. ಇಲ್ಲಿ ಲ್ಯಾಂಡ್ಸ್ಕೇಪ್ ಇದೆ ನೋಡ್ರಿ, ಇದಕ್ಕೆ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೇವ್ರಿ ನಾವು. ಇದನ್ನ ನೀವೇ ಬಿಡಿಸಿದ್ರಿ? ಇದು ನಾನ ಮಾಡಿದ್ರಿ. ಇದನ್ನ ಲಾಕ್ಡೌನ್ ಟೈಮ್ನೊಳಗ ಮಾಲಿಂಗ್ಪುರದೊಳಗ ಒಂದು ಸ್ಪಾಟ್ ಬರ್ತಿದ್ದು ಬೆಳಗ್ಲಿ ಹತ್ಯಾಕ. ಇದು ಹಳ್ಳಿ ಮನೆ ಅಲ್ಲೇ ಹೋಗಿ ಅಲ್ಲೇನ ಹೋಗಿ ಕುತ್ಕೊಂಡು ಮಾಡ್ತೀವಿ. ಇದನ್ನ ಅದಕ್ಕೆ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ. ಜಲವರ್ಣ ಚಿತ್ರ ಅಂತೇಳಿ ಕನ್ನಡದಲ್ಲಿ ನೀವು ಹೇಳ್ತೀವಿ, ಇಂಗ್ಲಿಷ್ನಾಗ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ ನಾವು. ಅದನ್ನ ಅಲ್ಲೇ ಮಾಡು. ಅದು ಯಾಕೆ ಲ್ಯಾಂಡ್ಸ್ಕೇಪ್ ಜಲವರ್ಣ ಚಿತ್ರ ಅಲ್ಲೇ ಮಾಡ್ಬೇಕಂದ್ರೆ ನಿಮ್ಗೆ ಟೈಮಿಂಗ್ಸ್ ಹೇಳ್ತದೆ. ನಿಮ್ಗೆ ಅದು ಎಷ್ಟು ಗಂಟೆ ನೆರಳು ಇರ್ತದಲ್ರಿ ಆ ಸೈಡ್ಸ್, ಅದು ಸಮಯವನ್ನ ಹೇಳ್ತದೆ. ಇಷ್ಟೊತ್ನಾಗ ಕುಂತ್ ಮಾಡ್ಯಾರು ಮತ್ತ ಎಲ್ಲಿ ಕುಂತ್ ಮಾಡ್ಯಾರ ನೀವು ಅನ್ನೋದು ಇದ್ರ ಮೇಲೆ ಗೊತ್ತಾಗತ್ತೆ. ನಾ ಯಾವ ಜಾಗದಾಗ ಕುಂತಿದ್ದೀನಿ ಇಲ್ಲಿ ಅಂತ ಗೊತ್ತಾಗತ್ತೆ. ನಾ ಇಲ್ಲಿ ಈ ಸ್ಪಾಟ್ ಬರ್ಬೇಕಾದ್ರೆ ಇದಕ್ಕೆ ನಾ ಎದುರುಗಡೆ ಇಲ್ಲೇ ಕುಂತಿದ್ದೀನಿ ಅಂತ, ಅವಾಗ ಈ ಸ್ಪಾಟ್ ನಮಗ್ ಬರಕ್ ಸಾಧ್ಯ ಐತೆ ಅಂತ ಹೇಳಿ.